ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ನಮಸ್ತೆ. ಇವತ್ತು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬೆಳಗ್ಗೆನೇ ಎದ್ದು ಟೊಮೊಟೊ ಬಾತ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಮಸಾಲೆ ರುಬ್ಬೋದಕ್ಕೆ. ಈ ಕಡೆ ಬಿಸಿನೀರು ಇಟ್ಟು ಮತ್ತು ಟೀ ಒಂದು ಕಡೆ ಇಟ್ಟಿದ್ದೀನಿ. ಬಿಸಿನೀರು ಕಾಯಿಸ್ಕೊಂಡು ಬೆಳಗ್ಗೆನೇ ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ. ಬಿಸಿನೀರು ಕುಡಿದಾದ್ಮೇಲೆ ಮಸಾಲೆಗೆಲ್ಲ ರೆಡಿ ಮಾಡಿಕೊಂಡು ಅಷ್ಟೊತ್ತಿಗೆ ಟೀ ರೆಡಿ ಆಯಿತು. ಬಿಸಿನೀರು ಕುಡಿದ್ಬಿಟ್ಟು ನೆಕ್ಸ್ಟು ನಮ್ಮ ಮನೆಯವ್ರಿಗೂ ನಾನು ಇಬ್ಬರೂ ಟೀ ಮಾಡಿಕೊಂಡು ಇಬ್ಬರೂ ಸ್ವಲ್ಪ ಟೀ ಕುಡಿದ್ವಿ. ಆ ಕಡೆ ಹಾಲು ಕಾಯೋಕೆ ಇಟ್ಟಿದ್ದೀನಿ. ಈ ಕಡೆ ಟೀ ಮಳ್ತಾ ಇದೆ. ಟೀ ಆಗಿದ ತಕ್ಷಣ ನಮ್ಮ ಮನೆಯವ್ರಿಗೆ ಟೀ ಕೊಟ್ಟು ನಾನು ಟೀ ಕುಡಿದು ನಂತರ ಟೊಮೊಟೊ ಬಾತಿಗೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಟೊಮೊಟೊ ಬಾತಿಗೆ ಹಾಕ್ತಾಯಿದ್ದೀನಿ. ನೋಡಿ, ಕುಕ್ಕರ್ಗೆ ಅಲಸಂದೆ ಕಾಳು ಇತ್ತು, ಹಸಿ ಅಲಸಂದೆ ಕಾಳು, ಅದನ್ನು ಹಾಕ್ತಾಯಿದ್ದೀನಿ ಟೊಮೊಟೊ ಬಾತಿಗೆ ಚೆನ್ನಾಗಿರುತ್ತೆ ಅಂತ. ಹಸಿ ಅಲಸಂದೆ ಕಾಳು ಹಾಕಿ ಆಮೇಲೆ ಮಾಮೂಲಿ ಮಸಾಲೆಗೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದನ್ನೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಮಸಾಲೆ ಒಂದು ಕಡೆ ರುಬ್ಬಿಟ್ಕೊಂಡಿದ್ದೀನಿ ಆಲ್ರೆಡಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಕ್ಕಿ. ರೆಡಿ ಮಾಡಿ ಇಟ್ಕೊಂಡಿರೋ ಅಕ್ಕಿನ ಇದಕ್ಕೆ ಹಾಕ್ತೀನಿ. ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ಸರಿ ಎಣ್ಣೆಲೇ ಅದನ್ನು ಚೆನ್ನಾಗಿ ಕೈ ಆಡಬೇಕು. ಅಕ್ಕಿನ ಎಣ್ಣೆಲಿ ಕೈ ಆಡಿದ್ರೆ ರೈಸು ಉದ್ದುದ್ರೂ ಆಗುತ್ತೆ, ಟೊಮೊಟೊ ಬಾತು ಮೆತ್ತಗಾಗಲ್ಲ. ಹಾಗಾಗಿ ಎಣ್ಣೆಲಿ ಒಂದು ಸ್ವಲ್ಪ ಇದು ಮಾಡಿ ಅದಕ್ಕೀಗ ರುಬ್ಬಿರೋ ಮಸಾಲೆ ಹಾಕ್ತೀನಿ. ಟೊಮೊಟೊ ಬಾತ್ ಮಸಾಲೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತಲ್ಲ ಫ್ರೆಂಡ್ಸ್, ಅದೇ ಥರ ನಾನು ಮಸಾಲೆ ರುಬ್ಬಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಮಸಾಲೆ ಹಾಕಿದ ತಕ್ಷಣ ಸ್ವಲ್ಪ ಕೈ ಆಡಿಬಿಟ್ಟು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಟೊಮೊಟೊ ಬಾತಿ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಕಡೆ ಹಿಂಗೆ ಈಚೆ ಬಂದೆ, ಮೊಬೈಲ್ ತೊಗೊಂಡು ನಮ್ಮ ಪಾಟಲ್ಲಿ ಒಂದು ರೋಸ್ ಬಿಟ್ಟಿತ್ತು, ಯೆಲ್ಲೋ ಕಲರ್ ರೋಸು. ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ, ಇಷ್ಟ ಆಯಿತು ರೋಸ್ ಅಂತ. ಆಮೇಲೆ ಸ್ವಲ್ಪ ಆಚೆ ಹೋಗಬೇಕಾಗಿತ್ತು, ತಿಂಡಿ ಎಲ್ಲ ತಿಂದು ನಮ್ಮ ಡ್ಯೂಟಿಗೆ ಹೊರಟು ನಾನು ಮನೆ ಬೀಗ ಹಾಕ್ಬಿಟ್ಟು ಆಚೆ ಹೋಗ್ತಾಯಿದ್ದೀನಿ. ಸ್ವಲ್ಪ ನೆಲಮಂಗ್ಲಕ್ಕೆ ಹೋಗಬೇಕಾಗಿತ್ತು. ಬೆಸ್ಟ್ ಸ್ಪ್ರೆಡ್ಗಳು ಮತ್ತು ಒಂದೆರಡು ಡ್ರೆಸ್ಸು ಸ್ಯಾರಿ ತೊಗೊಬರೋಣ ಅಂತ ಹೋಗ್ತಾಯಿದ್ವಿ. ನನ್ನ ಫ್ರೆಂಡ್ನ ಬರೋಕ್ಕೆ ಹೇಳಿದ್ದೆ ಬಸ್ ಸ್ಟಾಪಿಗೆ. ಅವರು ಆ ಕಡೆಯಿಂದ ಬಂದಿದ್ದರು, ಅವ್ರ ಮನೆಯಿಂದನೂ. ಇಬ್ಬರು ಸೇರಿ ಸ್ಕೂಲ್ ಆಟೋ ಬರುತ್ತೆ ಒಂದು ನಮಗೆ ಪರಿಚಯ ಇರೋರ್ದು, ಅಣ್ಣಂಗೆ ಕಾಲ್ ಮಾಡಿದ್ವಿ. ಅವರು ಆಯಿತು ಮೇಡಮ್ ಬಿಡ್ತೀನಿ ಬನ್ನಿ ಅಂತ ಹೇಳಿದರು. ಅಲ್ಲಿಂದ ನಮ್ಮ ಅಮ್ಮನ ಮನೆಗೆ ಸ್ವಲ್ಪ ದೂರ ಆಗ್ತಾಯಿತ್ತು. ಅಮ್ಮನ ಮನೆಗೆ ಹೋಗೋಣ ಟೈಮ್ ಆಗಲಿಲ್ಲ. ಹಾಗಾಗಿ ಆಟೋ ಬಂತು. ಆಟೋ ಬಂದ ತಕ್ಷಣ ನಾನು ನನ್ನ ಫ್ರೆಂಡ್ ಇಬ್ಬರು ರೆಡಿಯಾಗಿ ಹೊರಟ್ವಿ. ಅಲ್ಲಿ ಒಂದು ಆಟೋದಲ್ಲಿ ಒಂದು ಸ್ಕೂಲ್ ಹುಡುಗ ಕೂತಿತ್ತು ಪಾಪು. ಅದನ್ನು ಹಾಯ್ ಮಾಡು ಅಂದರೆ ಅವನಿಗೆ ಒಂಥರ ಸ್ಮೈಲು, ನಾಚಿಕೆ, ಏನೋ ಹೇಳ್ತಾವ್ರಲ್ಲ ಅಂತ. ಆಮೇಲೆ ಹಂಗೋ ಹಾಯ್ ಮಾಡ್ದ. ನಂತರ ಅಂಗಡಿಗೆ ಹೋದ್ವಿ. ಅಂಗಡಿಗೆ ಹೋಗಿ ಬ್ರೆಡ್ ಸ್ಪ್ರೆಡ್ಗಳನ್ನೆಲ್ಲ ಒಂದೊಂದೇ ನೋಡ್ತಾ ಇದ್ವಿ. ಅಂಗಡಿಗೆ ಹೋಗೋಷ್ಟೊತ್ತಿಗೆ ಸಾಕಾಗೋಯಿತು ಫ್ರೆಂಡ್ಸ್. ತುಂಬ ಟ್ರಾಫಿಕ್ ಜಾಮ್ ಇತ್ತು ಇವತ್ತು. ನೋಡಿ ನಮ್ಮ ನೆಲಮಂಗ್ಲದಲ್ಲಿ ಎಷ್ಟು ಟ್ರಾಫಿಕ್ ಜಾಮ್ ಇದೆ ಅಂತ. ಅಂಗಡಿಗೆ ಹೋಗಿ ಬೆಡ್ ಸ್ಪ್ರೆಡ್ನೆಲ್ಲ ನೋಡಿ ಸೆಲೆಕ್ಟ್ ಮಾಡಿದ್ವಿ. ಸಿಂಪಲ್ಲಾಗಿರೋವೆ ಡೈಲಿ ಯೂಸಿಗೆ ಅಂತ ತೊಗೊಳಕ್ಕೆ ಅಂತ ಹೋದೆ. ಬೆಡ್ ಸ್ಪ್ರೆಡ್ಡು, ಒಂದು ಸ್ವಲ್ಪ ಪಿಲ್ಲೋ ಕವರು ಮತ್ತು ಸೋಫಾ ಸೆಟ್ದೊಂದು ಬೇಕಿತ್ತು. ಅದು ಒಂದೆರಡು ಹಳೇದಿತ್ತು ಒಂದು ಸೆಟ್ಟು, ಮತ್ತು ಇನ್ನೊಂದು ತೊಗೊಳ್ಳೋಣ ಜೊತೆಗೆ ಅಂತ ಒಂದು ಸೋಫಾ ಸೆಟ್ ಕವರು ಮತ್ತು ಒಂದು 3 ಪಿಲ್ಲೋ ಕವರು, ಬೆಡ್ ಸ್ಪ್ರೆಡ್ಗಳು ಒಂದೆರಡು, ಕೌದಿ ಥರ ಬರ್ತಾವಲ್ಲ ಆ ಥರದ್ದು ಎಲ್ಲನೂ ತೊಗೊಂಡೆ. ಅಲ್ಲಿ ತೊಗೊಂಡು ಬಿಲ್ ಹಾಕಿಸ್ಕೊಂಡು ಆಮೇಲೆ ಸೀರೆ ತೊಗೋಬೇಕಿತ್ತು ಅಂತ ಹೇಳಿದ್ನಲ್ಲ, ಸೀರೆನೂ ಮತ್ತು ಡ್ರೆಸ್ಸು, ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ಅದನ್ನೆಲ್ಲ ವಿಡಿಯೋ ಮಾಡ್ಕೊಳಕ್ಕೆ ನನಗೆ ಅಷ್ಟು ಐಡಿಯಾ ಗೊತ್ತಾಗಲಿಲ್ಲ ಫ್ರೆಂಡ್. ಇನ್ನು ಸ್ವಲ್ಪ ದಿನ ಆದಮೇಲೆ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ವಿಡಿಯೋ ನೋಡಿ ಸ್ಕಿಪ್ ಮಾಡ್ದಂಗೆ ಪ್ರೋತ್ಸಾಹ ಮಾಡಿ. ಫಸ್ಟ್ ಮಾಡ್ತಾ ಇರೋದು, ಹಾಗಾಗಿ ಯಾವ ಥರ ಮಾಡ್ಕೋಬೇಕು ಅಂತ ಇನ್ನೂ ಐಡಿಯಾ ಇಲ್ಲ ನನಗೆ. ಅಷ್ಟಾಗಿ ಗೊತ್ತಿರೋ ಸ್ವಲ್ಪ ಮಾಡಿದ್ದೀನಿ. ಹಾಗಾಗಿ ಇಲ್ಲಿ ತೊಗೊಂಡು ಆದಮೇಲೆ ನಂತರ ಅಂಗಡಿಗೆ ಹೋದ್ವಿ. ಬಿಲ್ಲೆಲ್ಲ ಹಾಕಿಸ್ಕೊಂಡು ಬೆಡ್ ಸ್ಪ್ರೆಡ್ಗಳನ್ನೆಲ್ಲ ತೊಗೊಂಡು ಸ್ಯಾರಿ ಅಂಗಡಿಗೆ ಹೋದ್ವಿ. ಸ್ಯಾರಿ ಅಂಗಡಿಗೆ ಹೋಗಿ ಅಲ್ಲಿ ಸ್ವಲ್ಪ ಸ್ಯಾರಿಗಳು ಡ್ರೆಸ್ಗಳು ಎಲ್ಲನೂ ನೋಡಿದ್ವಿ. ಒಂದೆರಡು ಡ್ರೆಸ್ಸು, ಅವರೊಂದು ಸೀರೆ ನಾನೊಂದು ಸೀರೆ ತೊಗೊಂಡ್ವಿ. ಚೆನ್ನಾಗಿತ್ತು ಕಲೆಕ್ಷನ್ಸಲ್ಲಿ ಅಂಗಡೀಲಿ. ಚೆನ್ನಾಗಿದೆ ಸ್ಯಾರಿಗಳೆಲ್ಲನೂ, ನ್ಯೂ ಕಲೆಕ್ಷನ್ ಬಂದಿದೆ ಅಂತ ತೋರಿಸ್ತಾಯಿದ್ರು. ತೊಗೊಂಡ್ವಿ. ಒಂದು ಡ್ರೆಸ್ಸು ಒಂದೆರಡು ಸ್ಯಾರಿಗಳು ತೊಗೊಂಡು ಅಲ್ಲಿಂದ ಬಂದ್ವಿ ಫ್ರೆಂಡ್. ಬಂದು ನೈಟ್ ಊಟಕ್ಕೆ ನಮ್ಮ ಮನೆಗೆ ಬರೋಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ನೈಟ್ ಊಟಕ್ಕೆ ಏನು ಮಾಡೋದಂತ ಯೋಚನೆ ಮಾಡ್ತಾಯಿದ್ದೆ. ಅಲಸಂದೆ ಕಾಳು ಬೆಳಗ್ಗೆ ಸ್ವಲ್ಪ ಟೊಮೊಟೊ ಬಾತ್ಗೆ ಹಾಕಿ ಮಿಕ್ಕಿದ್ದು ಸ್ವಲ್ಪ ಇತ್ತು. ಅದನ್ನೇ ನಮ್ಮ ಕಡೆ ಬದನೇಕಾಯಿ ಬಜ್ಜಿ ಅಂತ ಮಾಡ್ತೀವಿ, ಕೆಲವು ಕಡೆ ಸಪ್ಪೆಸರು ಅಂತಾರೆ. ಕಾಳನ್ನ ಕುದಿಯೋಕೆ ಇಟ್ಬಿಟ್ಟು ಈ ಕಡೆ ಬದನೇಕಾಯಿ ಮತ್ತು ಮೆಣಸಿನ್ಕಾಯಿ ಟೊಮೊಟೊ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಹಾಕ್ಬೇಕು ಅದನ್ನೆಲ್ಲ. ಈ ಕಡೆ ಎಲ್ಲ ರೆಡಿ ಮಾಡಿಕೊಂಡು ತೊಳೆದ್ಬಿಟ್ಟು ಕುಕ್ಕರ್ ನೀರು ಬೇಯ್ತಾ ಇದೆಯಲ್ಲ ಅದಕ್ಕೆ ಅದನ್ನು ಹಾಕ್ತಾಯಿದ್ದೀನಿ. ಬದನೇಕಾಯಿ ಹಚ್ಕೊತಾ ಇದ್ದೀನಿ. ಕೆಲವೊಂದು ಹುಳ ಇರುತ್ತೆ ಬದನೇಕಾಯಲ್ಲಿ, ಹಾಗಾಗಿ ನೋಡಿ ಹಚ್ಕೊತಾ ಇದ್ದೀನಿ.
ಬದನೆಕಾಯಿ ಎಲ್ಲ ಹಚ್ಕೊಂಡಾದ್ಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಇತ್ತು, ಅದನ್ನು ಹಸಿಮೆಣ್ಸಿನ್ಕಾಯಿ ಹಾಕೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮೆಣಸಿನ್ಕಾಯಿನೂ ಬಿಡಿಸ್ಕೊಂಡು ಮೆಣಸಿನ್ಕಾಯಿ ಮತ್ತು ಬದನೆಕಾಯಿ ಎರಡನ್ನೂ ಚೆನ್ನಾಗಿ ನೀರಲ್ಲಿ ತೊಳೆದು ಅದಕ್ಕೆ ಹಾಕ್ತಾಯಿದ್ದೀನಿ. ಈಗ ಹಸಿಮೆಣ್ಸಿನ್ಕಾಯಿ ಬಿಡಿಸ್ಕೊಂಡಾದ್ಮೇಲೆ ಈಗ ನೀರಲ್ಲಿ ತೊಳೆದ್ಬಿಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಕಾಳು ಕುದೀತಾ ಇದೆಯಲ್ಲ, ಅದಕ್ಕೆ ಹಾಕ್ತಾಯಿದ್ದೀನಿ. ಕಾಳು ಮತ್ತು ಹಸಿಮೆಣ್ಸಿನ್ಕಾಯಿ, ಬದನೆಕಾಯಿ, ಟೊಮೊಟೊ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಕೂಗು, 2 ಕೂಗು, ಹಸಿ ಕಾಳಲ್ವ, ಒಂದು ಕೂಗೇ ಸಾಕು ಅನಿಸುತ್ತೆ. ನಿಮಗೆ ಬೇಕು ಸ್ವಲ್ಪ ಮೆತ್ತಗೆ ಬೆಂದಿರ್ಬೇಕು ಜಾಸ್ತಿ ಅಂದರೆ 2 ಕೂಗು ಕೂಗಿಸ್ಕೋಬೋದು. ಚೆನ್ನಾಗಿರುತ್ತೆ ಫ್ರೆಂಡ್ಸು ಸಾಂಬಾರಿದು. ಮುದ್ದೆಗೂ ಅನ್ನಕ್ಕೆ ಎರಡಕ್ಕೂ ಚೆನ್ನಾಗಿರುತ್ತೆ. ಆ ಕಾಳನ್ನ ತೆಗೆದು ಸಪ್ರೇಟಾಗಿ ಒಗ್ಗರಣೆ ಹಾಕಬೇಕು. ಇದಕ್ಕೆ ಈ ಬೆಂದಿರುತ್ತಲ್ಲ ಟೊಮೊಟೊ, ಬದನೆಕಾಯಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಸಪ್ರೇಟ್ ಮಾಡ್ಕೊಂಡು ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಕೈಯಲ್ಲೇ ಕಲಿಸ್ಕೊಬೇಕು. ಇಲ್ಲ ಸ್ನ್ಯಾಚ್ ಇದರಲ್ಲೂ ಮಾಡ್ಬೋದು, ಬಟ್ ಕೈಯಲ್ಲಿ ಕಲಿಸ್ಕೊಂಡು ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಸಾಲ್ಟೆಲ್ಲ ಹಾಕ್ಬಿಟ್ಟು ಅದನ್ನ ಬೇಯಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ನೈಟ್ ಊಟಕ್ಕೆ ರೆಡಿ ಮಾಡಿದೆ ಫ್ರೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.